ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಯೇಸುವಿನಲ್ಲಿ ಪ್ರಿಯರೇ, ಅನುಗ್ರಹಿತರಾದವರೇ, ಇಂದು ಪ್ರಾರ್ಥಿಸುವಾಗ ನಿಮ್ಮ ಜೀವನ ಅನುಗ್ರಹವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಪ್ರತಿನಿತ್ಯವೂ ಡೈಲಿ ಬ್ಲೆಸ್ಸಿಂಗ್ ಭಾಗವಾಗಿ ನಿಂತುಕೊಂಡಿರುವ ನಿಮ್ಮೆಲ್ಲರನ್ನು ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲ ತಂದೆ ತಾಯಿಯರಿಗೆ, ಯುವಕ ಯುವತಿಯರಿಗೆ, ಮಕ್ಕಳಿಗೆ ಸಭಾ ವ್ಯತ್ಯಾಸ ಇಲ್ಲದೆ, ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ದೇವರ ಎಲ್ಲ ಅನುಗ್ರಹವು ನಿಮ್ಮ ಮೇಲೆ ಸುರಿಯಲ್ಪಡಲಿ. ಈ ಸಮಸ್ಯೆಗಳ ಮಧ್ಯದಲ್ಲಿ, ಈ ಅನಾನುಕೂಲದ ಮಧ್ಯದಲ್ಲಿ, ಈ ಬ್ಯುಸಿ ಮಧ್ಯದಲ್ಲಿ ದೇವರ ವಚನವನ್ನು ಕೇಳುವ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಎಲ್ಲರನ್ನು ದೇವರು ಅನುಗ್ರಹಿಸುತ್ತಾರೆ, ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ. ಹಾಲೆಲೂಯಾ. ನಮಗೆ ಇಂದಿನ ವಚನವನ್ನು ಆಲಿಸಲು ಹೋಗೋಣ. ಇಂದಿನ ವಚನ ಆದಿಕಾಂಡ 8ನೇ ಅಧ್ಯಾಯ 20ರಿಂದ 22ರವರೆಗೆ ವಾಕ್ಯಗಳನ್ನು ಆಲಿಸೋಣವೇ. ನೋಹನು ಸರ್ವೇಶ್ವರ ಸ್ವಾಮಿಗೆ ಒಂದು ಬಲಿಪೀಠವನ್ನು ಕಟ್ಟಿದನು. ಶುದ್ಧವಾದ ಎಲ್ಲಾ ಪ್ರಾಣಿ ಪಕ್ಷಿಗಳಿಂದ ಆಯ್ದು ಆ ಪೀಠದ ಮೇಲೆ ದಹನ ಬಲಿಯನ್ನು ಅರ್ಪಿಸಿದನು. ಘಮಘಮಿಸುವ ಅದರ ಸುಗಂಧವು ಸ್ವಾಮಿಯನ್ನು ಮುಟ್ಟಿತು. ಅವರು ಮನದಲ್ಲೇ ಹೀಗೆಂದುಕೊಂಡರು, ಇನ್ನು ಮೇಲೆ ನಾನು ಮನುಷ್ಯರ ನಿಮಿತ್ತ ಭೂಮಿಯನ್ನು ಶಪಿಸುವುದಿಲ್ಲ. ಮನುಷ್ಯರ ಹೃದಯ ಆಲೋಚನೆ ಚಿಕ್ಕದಿಂದಲೇ ಕೆಟ್ಟದು. ಈಗ ಮಾಡಿದಂತೆ ಇನ್ನು ಮೇಲೆ ಎಲ್ಲಾ ಜೀವಿಗಳನ್ನು ನಾನು ಸಂಹರಿಸುವುದಿಲ್ಲ. ಬಿತ್ತನೆ ಕುಯಿಲು, ಚಳಿ ಬಿಸಿಲು, ಗ್ರೀಷ್ಮ ಹೇಮಂತ, ಹಗಲು ಇರಳು, ಈ ಕ್ರಮಕ್ಕೆ ಇರೋದು ಅಂತ್ಯ ಜಗ ಇರುವರೆಗೂ. ಪ್ರಿಯರೇ, ನಾವು ದೇವರ ವಚನ ಕೇಳುವಾಗ ದೇವರು ಸಂತೋಷಿಸಲು ಕಾರಣವಾಗುತ್ತದೆ. ನಾವು ದೇವರ ವಚನ ಕೇಳುವಾಗ ಆಲೋಚಿಸುತ್ತೇವೆ, ಇದರಿಂದ ಏನಾದರೂ ಪ್ರಯೋಜನವಿದೆಯೇ ಅಂತ ಅಲ್ವಾ? ನೋವ ಬಲಿ ಅರ್ಪಿಸಿದಾಗ ಸುಗಂಧವು ಸ್ವಾಮಿಯನ್ನು ಮುಟ್ಟಿತು ಎಂದು ಹೇಳಿದ ಹಾಗೆ, ಇದರ ರೀತಿ ಪ್ರಿಯರೇ, ದೇವರ ವಚನ ವಿಶ್ವಾಸದಿಂದ ಸ್ವೀಕರಿಸುವಾಗ ನಮ್ಮ ಕುಟುಂಬವನ್ನು, ಜೀವಿತವನ್ನು ನೋಡಿ ದೇವರು ಸಂತೋಷ ಪಡುತ್ತಾ ಇದ್ದಾರೆ. ಅಂತ ದೇವರು ನಮಗಿದ್ದಾರೆ ಪ್ರಿಯರೇ. ದೇವರ ವಚನವನ್ನು ಆಲಿಸುವ ಒಬ್ಬ ವ್ಯಕ್ತಿಯು ನೀವು. ದೇವರು ನಿನ್ನ ನೋಡಿ ಸಂತೋಷಿಸುತ್ತಾರೆ. ಮಾತ್ರ ಅಲ್ಲ, ನಿನಗಾಗಿ ಅನುಗ್ರಹದ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ. ನಿನ್ನ ಕುಟುಂಬಕ್ಕಾಗಿ ಅನುಗ್ರಹವನ್ನು, ಕೃಪೆ ಇರುವ ತೀರ್ಮಾನವನ್ನು ದೇವರು ತೆಗೆದುಕೊಳ್ಳುತ್ತಾರೆ. ಇಷ್ಟು ದಿನ ಇದ್ದ ಎಲ್ಲ ಅಡೆತಡೆಗಳು, ಸೋಲುಗಳನ್ನು ತೆಗೆದು ಅನುಗ್ರಹದ ಮಳೆಯನ್ನು ನಾವು ಅನುಭವಿಸುತ್ತೇವೆ. ಹಾಲೆಲೂಯಾ. ಒಂದು ಪ್ರಾರ್ಥನೆ ಸ್ವರ್ಗಕ್ಕೆ ಹೋದಾಗ ದೇವರು ಸಂತೋಷಿಸಿದರು. ಇಂದು ಡೈಲಿ ಬ್ಲೆಸ್ಸಿಂಗ್ ವಚನ ಶುಶ್ರೂಷೆಯಲ್ಲಿ ಕೇಳುವ ವಚನವನ್ನು ನೀವು, ನಿಮ್ಮ ಕುಟುಂಬವು ವಿಶ್ವಾಸದಿಂದ ನಂಬಿದಾಗ ನಿಮ್ಮ ಜೀವನ, ನಿಮ್ಮ ಸಂಗಾತಿಯ ಜೀವನ, ನಿಮ್ಮ ಮಕ್ಕಳ ಜೀವನ, ನಿಮ್ಮ ಸಮರ್ಪಣೆಯ ಜೀವನವನ್ನು ಎಲ್ಲವೂ ಸಹ ಅನುಗ್ರಹಿಸಲು ದೇವರು ತೀರ್ಮಾನ ತೆಗೆದುಕೊಳ್ಳುತ್ತಾರೆ. ಪ್ರಭುವೇ, ನಿಮ್ಮ ವಚನವನ್ನು ಆಲಿಸುವ, ವಿಶ್ವಾಸಿಸುವ ನಮ್ಮನ್ನು ನೆನೆಸಿ ಸಂತೋಷಿಸಿ ಅನುಗ್ರಹಿಸಿರಿ. ದೇವರ ಪ್ರಸಾದ ನಮಗೂ, ನಮ್ಮ ತಲೆಮಾರಿಗೂ, ನಮ್ಮ ಕುಟುಂಬಕ್ಕೂ ಎಲ್ಲರಿಗೂ ಸುರಿಸಿರಿ. ದೈವಾನುಗ್ರಹದ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆಸಿಕೊಡಿರಿ. ದೇವರೇ, ಈ ವಚನ ಆಲಿಸಿದವರೊಂದಿಗೆ ನೀವು ನಮ್ಮನ್ನು ಅನುಗ್ರಹಿಸಿದ್ದೀರಿ ಎನ್ನುವ ಅದ್ಭುತವನ್ನು, ಗುರುತನ್ನು ನಮಗೆ ತೋರಿಸಿಕೊಡಿರಿ. ಹಾಲೆಲೂಯಾ. ಈ ವಚನದೊಂದಿಗೆ ದೇವರ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರವರ ಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತಗಳಿಂದ, ದುರ್ಮರಣಗಳಿಂದ, ಅಕಾಲಿಕ ಮರಣದಿಂದ, ಮೋಸ, ವಂಚನೆ ಇದರಿಂದೆಲ್ಲರೂ ದೇವರು ನಮ್ಮನ್ನು ಸಂರಕ್ಷಿಸಲಿ. ನಿಮಗೆ ಅಗತ್ಯ ಇರುವ ಎಲ್ಲವೂ ಸಹ ನಿಮಗೆ ದೇವರು ಸಮೃದ್ಧವಾಗಿ ಕೊಡಲಿ ಎಂದು ಪ್ರಾರ್ಥಿಸುತ್ತೇವೆ. ಆಮೇನ್.